ಎಲ್ಲರಿಗೂ ನಮಸ್ಕಾರ. 5ನೇ ತರಗತಿಯ 6ನೇ ಪದ್ಯ ಭಾಗ ಮಗುವಿನ ಮೊರೆ. ಈ ಪದ್ಯ ಭಾಗವನ್ನ ನೋಡೋಣ. ಈ ಪದ್ಯ ಭಾಗದಲ್ಲಿ ಕವಿ ಏನ್ ಹೇಳ್ತಾರ, ನಮ್ಮ ಜೀವನವನ್ನ ಯಾವ ರೀತಿ ಯಾವುದಕ್ಕ ಹೋಲಿಕೆಯನ್ನ ಮಾಡ್ತಾರ, ನಾವು ಜೀವನದಲ್ಲಿ ಏನ್ ಸಾಧಿಸ್ಬೇಕು, ಏನ್ ಸಾಧಿಸ್ಬಾರ್ದು, ನಮ್ಮ ಜೀವನ ಸಾಧಿಸಿದ್ರೆ ಹೆಂಗಿರತ್ತ, ನಮ್ಮ ಸುತ್ತಮುತ್ತ ನೈಸರ್ಗಿಕ ಪರಿಸರ ನಮ್ಮನ್ನ ಹೆಂಗ್ ನೋಡತ್ತ, ನಾವು ಯಾರಿಗಾದ್ರೂ ಏನಾದ್ರು ಸಹಾಯ ಮಾಡ್ಬೇಕಾದ್ರೆ ನಮ್ಮ ಜೀವನ ಒಂದು ಸದೃಢವಾಗಿರಬೇಕು, ನಾವು ಏನಾದ್ರೂ ಒಟ್ಟಿನಲ್ಲಿ ನಾವು ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ತಾನೆ ಇರ್ಬೇಕಂತ ಹೇಳಿ ಕವಿಗಳು ಏನ್ ಮಾಡ್ತಾರ ಹೇಳ್ತಾರ. ಮೊದಲನೇದಾಗಿ ಈ ಮಗುವಿನ ಮೊರೆ ಎನ್ನುವಂತಹ ಒಂದು ಪದ್ಯ ಭಾಗವನ್ನ ಸಿದ್ದಯ್ಯ ಪುರಾಣಿಕರವರು ರಚಿಸಿದಾರ. ಅವರ ಕವಿ ಪರಿಚಯವನ್ನ ಮತ್ತು ಪದಗಳ ಅರ್ಥವನ್ನ, ಆಮೇಲೆ ಈ ಪದ್ಯ ಭಾಗದ ಸಾರಾಂಶವನ್ನ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ಏನ್ ನೋಡೋಣ್ರಿ, ಕವಿ ಪರಿಚಯ. ಅವ್ರು ಎಲ್ಲಿ ಜನಿಸಿದ್ರು, ಅವ್ರ ಕೃತಿಗಳು ಯಾವುವು, ಅವ್ರು ಬಂದಂತಹ ಪ್ರಶಸ್ತಿಗಳು ಯಾವುವು, ಅವ್ರ ತಂದೆ ತಾಯಿ ಯಾರು ಎಂಬುದ್ರ ಬಗ್ಗೆ ಎಲ್ಲ ನೋಡೋಣ ಬನ್ನಿ. 6ನೇ ಪದ್ಯ ಭಾಗ 5ನೇ ತರಗತಿಯದು ಮಗುವಿನ ಮೊರೆ. ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕ ಇವರ ಕವಿ ಪರಿಚಯ. ಕೃತಿಕಾರರ ಪರಿಚಯ. ಸಿದ್ದಯ್ಯ ಪುರಾಣಿಕರವರು ಶಾಲಿವಾಹನ ಸೆಕೆ 1918ರಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ದ್ಯಾಂಪುರ್ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಪಂಡಿನಾಥ್ ಕಲಿನಾಥ್ ಶಾಸ್ತ್ರಿ ಪುರಾಣಿಕ್, ತಾಯಿ ದಾನಮ್ಮ ಪುರಾಣಿಕ್. ಇವರು ಬಾಲ್ಯದಲ್ಲಿಯೇ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಾತಾವರಣವಿದ್ದ ಮನೆಯಲ್ಲಿ ಬೆಳೆದಿದ್ದರಿಂದ ಸಹಜವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮವಾದ ಸೇವೆಯನ್ನು ಸಲ್ಲಿಸಲು ಸಾಧ್ಯವಾಯಿತು. ವಚನೋದ್ಯಾನದ ಅನುಭವಿ ಬಿರುದಾಂಕಿತರು, ಕಾವ್ಯಾನಂದ ಕಾವ್ಯ ನಾಮಾಂಕಿತರು, IAS ಸ್ಥಾನಾಲಂಕೃತರು. ಇವರು ಜಲಪಾದ, ಕರುಣಾ ಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋದ್ಯಾನ ಹೀಗೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಹಾಗೂ ಗುಲ್ಬರ್ಗಾದಲ್ಲಿ ನಡೆದ 58ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವವು ಸಂದಿದೆ. ನೋಡ್ರಿ, ಸಿದ್ದಯ್ಯ ಪುರಾಣಿಕರವರು ಯಾವಾಗ ಜನಿಸ್ತಾರಪ್ಪ ಅಂದ್ರೆ, ಯಾವಾಗ ಇವರ ಜನನವಾಯಿತು ಅಂದ್ರೆ 1918ರಲ್ಲಿ. ಎಲ್ಲಿ ಆಯ್ತು ಅಂತಂದ್ರ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ದ್ಯಾಂಪುರ್ ಅನ್ನುವಂತ ಒಂದು ಗ್ರಾಮದಲ್ಲಿ ಇವರ ಜನನವಾಯಿತು. ಇವರ ತಂದೆ ಹೆಸರು ಪಂಡಿನಾಥ್ ಕಲಿನಾಥ್ ಶಾಸ್ತ್ರಿ ಅಂತ ಹೇಳಿ, ತಾಯಿ ದಾನಮ್ಮ ಅಂತ ಹೇಳ್ರಿ ಇವರ ತಂದೆ ಮತ್ತು ತಾಯಿ. ಇವರು ಬಾಲ್ಯದಲ್ಲಿಯೇ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಾತಾವರಣದಲ್ಲಿ ಬೆಳೀತಾರ. ಇವರ ಮನೆಯಲ್ಲಿ ಅಂತ ವಾತಾವರಣ ಇದ್ದಿದ್ದರಿಂದ ಇವರೇನ್ ಮಾಡ್ತಾರೆ, ಸಹಜವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಲು ಸಾಧ್ಯವಾಯಿತು. ಆಮೇಲೆ ಇವರಿಗೆ ಬಿರುದು ಯಾವ್ದಾಯ್ತು ಅಂದ್ರೆ ವಚನೋದ್ಯಾನದ ಅನುಭವಿ ಎನ್ನುವಂತಹ ಬಿರುದನ್ನು ಹೊಂದಿರುವಂತವರು. ಕಾವ್ಯಾನಂದ ಅನ್ನುವಂತಹ ಕಾವ್ಯ ನಾಮದಿಂದಲೇ ಪ್ರಸಿದ್ಧರಾದವರು. ಇವರ ಕೃತಿಗಳು ಯಾವಪ್ಪ ಅಂದ್ರೆ ಜಲಪಾತ, ಕರುಣಾ ಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋದ್ಯಾನ ಹೀಗೆ ಹಲವಾರು ಕೃತಿಗಳನ್ನ ರಚಿಸಿದಾರ. ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಕೂಡ ಬಂದೈತಿ. ಇನ್ನು ನಮ್ಮ ಗುಲ್ಬರ್ಗಾದಲ್ಲಿ ನಡೆದಿರುವಂತಹ 58ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಸ್ಥಾನವನ್ನು ಕೂಡ ಇವ್ರಿಗೆ ಏನ್ ಮಾಡೈತಿ, ಸಿಕ್ಕತಿ ಅಂತ ಹೇಳ್ಬೋದು. ಇನ್ನು ಪದಗಳ ಅರ್ಥ ನೋಡ್ರಿ, ವರತೆ ಅಂದ್ರೆ ನೀರು ಜಿನುಗುವಂತಹ ಒಂದು ತಗ್ಗು ಪ್ರದೇಶ ಅಂತ ಕರಿತೇವೆ. ತೆರೆ ಅಂದ್ರೆ ರೀತಿ, ನಾವು ಬದುಕುವ ರೀತಿ ಯಾವ ರೀತಿ ಐತೆ ಅನ್ನೋದ್ರ ಬಗ್ಗೆ ಹೇಳ್ತಾರ. ನಾವೆ ಅಂದ್ರೆ ದೋಣಿ, ನೀರಿನ ಮೇಲೆ ಪ್ರಯಾಣ ಮಾಡಲು ಬಳಸುವ ಒಂದು ಸಾಧನ ಅಂತ ಹೇಳ್ಬೋದು. ಹಡಗು ಅಂತ ಹೇಗೆ ಕರಿತೇವಲ್ಲ. ವಿಭು, ನಾವು ದೇವರನ್ನ ಯಾವ ರೀತಿ ಕರಿತೇವೆ ಅಂದ್ರೆ ಪ್ರಭು, ವಿಭು, ಪರಮಾತ್ಮ, ಒಡೆಯ ಅಂತ ಕರಿತೀವಿ. ಅನಂತ ಅಂದ್ರೆ ದೀಪ, ಪ್ರಣತಿ ಅಂತ ಕರಿತೇವೆ. ಮಗುವಿನ ಮೊರೆ. ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕರ್ ಇವರು ಈ ಒಂದು ಪ್ರವೇಶದಲ್ಲಿ ಏನ್ ಹೇಳ್ತಾರಪ್ಪ, ಕವಿಗಳು ಇಲ್ಲಿ ಏನೇ ಆಶಯವನ್ನು ವ್ಯಕ್ತಪಡಿಸ್ತಾರೆ ಎಂಬುದರ ಬಗ್ಗೆ ನೋಡೋಣ ಬರಿ. ನಮ್ಮ ಬಾಳು 6ಕ್ಕೆ ಏರಲಿಲ್ಲ, 3ಕ್ಕೆ ಇಳಿಯಲಿಲ್ಲ ಎನ್ನುವಂತೆ ಆಗಬಾರದು. ಹುಟ್ಟಿದ ಮೇಲೆ ವ್ಯರ್ಥವಾಗಿ ಬದುಕದೆ ಏನಾದರೂ ಸಾಧಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸದಾ ಇರಬೇಕು. ನಮ್ಮ ಇರುವಿಕೆಗೆ ಒಂದು ಗುರಿ ಇರಬೇಕು. ಆ ಗುರಿಯ ಕಡೆಗೆ ನಮ್ಮ ಪಯಣ ಸಾಗಬೇಕು. ನಮ್ಮ ಬದುಕಿಗೆ ಒಂದು ಅರ್ಥ ಬರಬೇಕು ಎಂಬುದೇ ಈ ಪದ್ಯದ ಆಶಯವಾಗಿದೆ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರಪ್ಪ ಅಂದ್ರೆ, ಇದೊಂದು 6ಕ್ಕೆ ಏರಲಿಲ್ಲ, 3ಕ್ಕೆ ಇಳಿಯಲಿಲ್ಲ. ಇದೊಂದು ಪ್ರಸಿದ್ಧವಾದಂತಹ ಒಂದು ಗಾದೆ ಮಾತು. ನಮ್ಮ ಜೀವನ ಉತ್ತುಂಗಕ್ಕೂ ಹೋಗದೆ ಕೆಳಮಟ್ಟಕ್ಕೂ ಇಳದೆ ಮಧ್ಯಮದಲ್ಲಿ ಚಲಿಸ್ತಾ ಇರತ್ತ, ಹೊಯ್ದಾಡ್ತಾ ಇರತ್ತ, ಆ ರೀತಿ ಅಂತ ಹೇಳ್ತಾರ. ನಮ್ಮ ಜೀವನದಲ್ಲಿ ನಾವ್ ಏನಾಗಿರ್ಬೇಕು, ಒಂದು ಗುರಿಯನ್ನ ಇರಬೇಕು. ಒಂದು ಗುರಿಯನ್ನು ಸಾಧಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿರ್ಬೇಕು. ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಲೇಬೇಕು. ಹುಟ್ಟಿನಿಂದ ಹಿಡಿದು ಮನುಷ್ಯ ಸಾಯುವವರೆಗೂ ಕೂಡ ಯಾವ್ದಾದ್ರು ಒಂದು ಕೆಲಸದಲ್ಲಿ ನಿರತನಾಗಿರಬೇಕು. ಏನಾದ್ರೂ ಒಂದು ಸಾಧನೆಯನ್ನ, ಒಂದು ಯಾವ್ದೋ ವಿಷಯದಲ್ಲಿ ಅವ ಹಿಡಿತವನ್ನು ಹೊಂದಿರಬೇಕು, ಪ್ರಭುತ್ವವನ್ನ ಸಾಧಿಸಬೇಕು. ಒಟ್ಟಾಗಿ ಅವ ಏನಾಗಿರ್ಬೇಕು, ಸಾಧನೆಯನ್ನ ಮಾಡ್ಲೇಬೇಕು. ಹುಟ್ಟುವುದು ಸಾಯುವುದು ಅಂತೂ ಖಚಿತನರೇ, ಅದೇನ ಬ್ರಹ್ಮ ಬರ್ದಿರುವಂತಹ ಒಂದು ಲಿಖಿತ ಅಂಕಿತ ಅಂತ ಹೇಳ್ಬೋದು. ಅದನ್ನ ಯಾರು ತಪ್ಸಕ್ಕಂತೂ ಸಾಧ್ಯವೇ ಇಲ್ಲ. ಆದ್ರೆ ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ಮನುಷ್ಯ ಏನಾಗಿರ್ಬೇಕು, ಏನಾದ್ರೂ ಒಂದು ಸಾಧನೆಯನ್ನ ಮಾಡಿರ್ಬೇಕು ಎಂಬುದು ಕವಿಗಳಲ್ಲಿ ಏನು ಆಶಯನ ವ್ಯಕ್ತಪಡಿಸ್ತಾರ. ಆಗ ಮಾಡಿದ್ರೆ ಮಾತ್ರ ನಮ್ಮ ಬದುಕಿಗೆ ಒಂದು ಅರ್ಥ ಬರ್ತತಿ, ನಮ್ಮ ಬದುಕು ಒಂದು ಚೆನ್ನಾಗಿ, ನಮ್ಮ ಜೀವನ ಚೆನ್ನಾಗಿ ಸಾಕ್ತೈತೆ ಎಂಬುದ್ರ ಬಗ್ಗೆ ಹೇಳ್ತಾರ.
ನೋಡ್ರಿ ಪದ್ಯ ಪ್ರಾರಂಭಿಸೋನ್ವೇ. ಉರಿಯಲಿಲ್ಲ ಆರಲಿಲ್ಲ ಬಾಳ ಹನತೆ ಹೇ ಪ್ರಭು. ಉರಿಯಲಿಲ್ಲ ಆರಲಿಲ್ಲ ಬಾಳ ಹನತೆ ಹೇ ಪ್ರಭು. ನೋಡ್ರಿ ಉರಿಯಲಿಲ್ಲ ಆರಲಿಲ್ಲ, ಇಲ್ಲಿ ಹಣತೆ ಅಂದ್ರ ದೀಪ, ಪ್ರಣತಿ ಅಂತ ಹೇಗೆ ಕರಿತೀವಿ. ಅಂದ್ರ ಇಲ್ಲೇನು ದೇವರಿಗೆ ಹೆಂಗ್ ಬೇಡ್ಕೊಳ್ತಾರಪ್ಪ ಅಂದ್ರ ಹೆಂಗ ಒಂದು ಪ್ರಾರ್ಥನೆಯನ್ನ ಸಲ್ಲಿಸೋದು, ನಿವೇದನೆಯನ್ನ ಮಾಡಿಕೊಳ್ಳುವಂಥದ್ದು, ಹೇ ಪ್ರಭು ಹೇ ವಿಭು ಅಂತ ಹೇಳಿ. ಅಂದ್ರೆ ಉರಿಯಲಿಲ್ಲ, ಒಂದು ಗಾಳಿಗೆ ಸಿಕ್ಕು ದೀಪ ಹೆಂಗ್ ಹೊಯ್ದಾಡ್ತಿರತ್ತಲ್ಲ ಆ ರೀತಿ ನಮ್ಮ ಜೀವನ ಏನಾಗೈತಿ ಹೊಯ್ದಾಡತೈತಿ, ನಮ್ಮ ಬಹಳ ಪಯಣ ಆ ರೀತಿ ಸಾಕ್ತಾ ಐತಿ ಅಂತ ಹೇಳ್ತಾರ. ಈ ನಮ್ಮ ಜೀವನ ಉರಿತಾನು ಇಲ್ಲ, ಅಂದ್ರೆ ಸಾಕಷ್ಟು ಬೆಳಕನ್ನು ನೀಡ್ತಾನು ಇಲ್ಲ, ಇತ್ತಾಗ ಶಾಂತನೂ ಆಗ್ತಾ ಇಲ್ಲ. ಇದ್ ಕಡೆ ಅಂದ್ರ ಅದ್ ಪೂರ್ತಿ ಶಾಂತನೂ ಆಗ್ತಾ ಇಲ್ಲ, ನಮ್ಮ ಒಂದು ಬೆಳಕನ್ನು ಕೂಡ ಕೊಡ್ತಾನು ಇಲ್ಲ, ಉರಿತಾನು ಇಲ್ಲ ಆರ್ತಾನು ಇಲ್ಲ. ಬಹಳ ಹಣತೆ ಹೇ ಪ್ರಭು. ದೀಪ ಗಾಳಿಗೆ ಸಿಕ್ಕ ಹೇಗ್ ಹೊಯ್ದಾಡ್ತಿರತ್ತಲ್ಲ ಆ ರೀತಿ ಆಗಾದತಿ ಅಂತ ಹೇಳ್ತಾರ. ಎರಡನೇದ್ ನೋಡ್ರಿ, ಇಲ್ಲಿ ಮೊದಲೇ 2 ಸಾಲಿನಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ಹಣತೆ ದೀಪಕ್ಕ ಹೋಲಿಸ್ತಾರ. ಉರಿಯಲಿಲ್ಲ ಆರಲಿಲ್ಲ ಬಹಳ ಹಣತೆ ಹೇ ಪ್ರಭು. ನಮ್ಮ ಜೀವನದ ಬದುಕು, ನಮ್ಮ ಜೀವನ, ನಮ್ಮ ಬಹಳ ರೀತಿ ಹೆಂಗಾಗೈತಪ್ಪ ಅಂತಂದ್ರ ಇದು ಉರಿತಾನು ಇಲ್ಲ ಆರ್ತಾನು ಇಲ್ಲ, ಮಧ್ಯಮದಲ್ಲಿ ಚಲಿಸ್ತಾ ಐತಿ, ಗಾಳಿಗೆ ಸಿಕ್ಕು ಹೊಯ್ದಾಡ್ತಿರತ್ತಲ್ಲ ದೀಪ ಆ ರೀತಿ ನಮ್ಮ ಜೀವನ ಐತಿ, ನಮ್ಮ ಬಾಳು ಐತಿ ಅಂತ ಹೇಳ್ತಾರ. ಬತ್ತಲಿಲ್ಲ ತುಂಬಲಿಲ್ಲ ಬಾಳ ವರತೆ ಹೇ ವಿಭು. ನೋಡ್ರಿ ಬತ್ತಲಿಲ್ಲ ತುಂಬಲಿಲ್ಲ ಬಾಳ ವರತೆ ಹೇ ವಿಭು. ವರತೆ ಅಂದ್ರೆ ನೀರು ಜಿನುಗುವಂತಹ ಒಂದು ತಗ್ಗು ಪ್ರದೇಶ ಅಂತೇಳಿ ನಾವು ಕರಿತೀವಿ. ಬತ್ತಲಿಲ್ಲ ಅಂತಂದ್ರ ಸಂಪೂರ್ಣವಾಗಿ ಬತ್ತುವುದು ಅಂದ್ರೆ ಒಣಗುವುದು ಅಂತ ಅರ್ಥ. ತುಂಬುವುದು ಅಂದ್ರೆ ಸಂಪೂರ್ಣವಾಗಿ ನೀರಿನಿಂದ ತುಂಬುವುದು ಅಂತ ಕರಿತೀವಿ. ಅಂದ್ರೆ ನೀರು ಜಿನುಗುವಂತಹ ತಗ್ಗು ಪ್ರದೇಶ ಏನೈತಲ್ಲ, ಆ ತಗ್ಗು ಏನೈತಲ್ಲ ಅದು ಸಂಪೂರ್ಣವಾಗಿ ನೀರಿನಿಂದ ತುಂಬ್ತಾನು ಇಲ್ಲ, ಆಮೇಲೆ ಅದು ಸಂಪೂರ್ಣ ಒಣಗಿನೂ ಹೋಗ್ತಾನು ಇಲ್ಲ, ಅದನ್ನ ನಡಮಧ್ಯೆ ಐತಿ, ಮಧ್ಯಮದಲ್ಲಿ ಚಲಿಸ್ತಾ ಐತಿ. ಅಂದ್ರೆ ಇಲ್ಲಿ ಏನ್ ಮಾಡ್ತಾರ, ಒಂದು ನೀರಿಗೆ ಹೋಲಿಸ್ತಾರ. ಮೊದಲೇದಲ್ಲಿ ದೀಪಕ್ಕೆ ಹೋಲಿಸಿದ್ರೆ ಇಲ್ಲಿ ಏನ್ ಮಾಡ್ತಾರ, ನೀರಿಗೆ ಹೋಲಿಸಿ ಹೇಳ್ತಾರ ಕವಿಗಳು. ಇಲ್ಲಿ ದೇವರಿಗೆ ಬೇಡ್ಕೊಳ್ತಾರ. ಅಂದ್ರೆ ಸಂಪೂರ್ಣವಾಗಿ ಒಣಗ್ತಾನು ಇಲ್ಲ, ಸಂಪೂರ್ಣವಾಗಿ ತುಂಬ್ತಾನು ಇಲ್ಲ. ನಮ್ಮ ಜೀವನ ಹಂಗ ಆಗ್ಬಿಟ್ಟತಿ, ನಮ್ಮ ಬಾಳ ಪಯಣ ಏನಾಗ್ಬಿಟ್ಟತಿ ಆ ರೀತಿ ಆಗ್ಬಿಟ್ಟತಿ. ನಾವು ಸಂಚರಿಸುವಂತಹ ನೀರ್ ಆಗ್ಬೇಕ್ರಿ ಯಾವಾಗಿದ್ರು ನಮ್ಮ ಜೀವನದಲ್ಲಿ. ನಿತ್ಯ ನೀರು ಆಗ್ಬಾರ್ದು, ಸಂಚರಿಸುವಂತ ಅಂದ್ರ ಹರಿಯುವಂತ ನೀರಾಗ್ಬೇಕು. ಯಾಕೆ ಆಗ್ಬೇಕಪ್ಪ ಅಂತಂದ್ರ ಅಲ್ಲಿ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ, ಸಣ್ಣ ಸಣ್ಣ ತಗ್ಗು ಪ್ರದೇಶಗಳನ್ನ ದಾಟ್ಕೊಂಡು ಹೋಗ್ತಾನೆ ಇರ್ಬೇಕು. ಅದ ನಿಂತ ನೀರುಗಳ ಅದರಲ್ಲಿ ಕ್ರಿಮಿಕೀಟಗಳು ಆಗ್ತಾವ, ಅದರಿಂದ ರೋಗ ರುಜಿನಗಳು ಬರ್ತಾವ. ಹಿಂಗಾಗಿ ನಾವು ಯಾವಾಗ್ಲೂ ನಿತ್ಯ ನೀರ್ ಆಗ್ಬಾರ್ದು, ಹರಿತಾ ಇರುವಂತಹ ನೀರ್ ಆಗ್ತಿರ್ಬೇಕು. ಆಗ ಮಾತ್ರ ನಮ್ಮ ಜೀವನ ಒಂದ್ ಹಂತಕ್ಕೆ ಬರ್ತೈತಿ ಅಂತ ಹೇಳ್ತಾರ. ಇನ್ನು ಅರಳಲಿಲ್ಲ ಉರಳಲಿಲ್ಲ ಬಾಳ ಹೂ ಹೇ ಪ್ರಭು. ಅರಳಲಿಲ್ಲ ಉರುಳಲಿಲ್ಲ ಬಾಳ ಹೂ ಹೇ ಪ್ರಭು. ಇಲ್ಲಿ ಒಂದು ಹೂವಿಗೆ ಹೋಲಿಸ್ತಾರ ನೋಡ್ರಿ. ಈ ಹೂವು ಸಂಪೂರ್ಣವಾಗಿ ಅರಳ್ತಾನು ಇಲ್ಲ, ಸಂಪೂರ್ಣವಾಗಿ ಗಿಡದಿಂದ ಕೆಳಗೆ ಬೀಳ್ತಾನು ಇಲ್ಲ ಅಂತ ಹೇಳ್ತಾರ. ನಮ್ಮ ಜೀವನ ಹಂಗಾಗ್ಬಿಟ್ಟತಿ. ಅಂದ್ರೆ ಸಂಪೂರ್ಣವಾಗಿ ಹೂವು ಅರಳಿ ಅದು ಸುಗಂಧವನ್ನ ದ್ರವ್ಯವನ್ನ ಎಲ್ಲರಿಗೂ ಬೀರಬೇಕು. ನಾವು ನಮ್ಮ ಜೀವನದಲ್ಲಿ 4 ಜನರಿಗೆ ಸಹಾಯವನ್ನ ಮಾಡ್ಬೇಕು. ನಾವ್ ಏನಾದ್ರೂ ನಮ್ಮ ಜೀವನದಲ್ಲಿ ಸಾಧನೆಯನ್ನ ಮಾಡಿದ್ರೆ ನಾವು ಅವಾಗ ಮಾತ್ರ ನಾವು 4 ಜನರಿಗೆ ಸಹಾಯವನ್ನ ಮಾಡಕ ಸಾಧ್ಯ ಆಗ್ತತಿ. ಹಿಂಗಾಗಿ ಅದು ಸಂಪೂರ್ಣವಾಗಿ ಅರಳ್ತಾನು ಇಲ್ಲ, ಸಂಪೂರ್ಣವಾಗಿ ಉರುಳ್ತಾನು ಇಲ್ಲ, ಕೆಳಗಡೆ ಬೀಳ್ತಾನು ಇಲ್ಲ, ಕೆಳಗಡೆ ಚೆನ್ನಾಗಿ ಅದು ಅರಳ್ತಾನು ಇಲ್ಲ ಅಂತ ಹೇಳ್ತಾರ. ನಮ್ಮ ಜೀವನ ಹೆಂಗಾಗ್ಬಿಟ್ಟತಿ, ಪೂರ್ತಿಯಾಗಿ ಅರಳಿ ಎಲ್ಲರೂ ಸುಗಂಧವನ್ನು ಬೀರ್ತಾನು ಇಲ್ಲ, ಸಂಪೂರ್ಣವಾಗಿ ಕೆಳಗಡೆ ಬೀಳ್ತಾನು ಉರುಳ್ತಾನು ಇಲ್ಲ ಅಂತ ಹೇಳ್ತಾರ. ಅಂದ್ರೆ ಹೂವಿಗೆ ಹೋಲಿಸಿ ಪ್ರಭು ದೇವರಿಗೆ ಪ್ರಾರ್ಥನೆಯನ್ನ ಮಾಡಾಕತ್ತಾರ. ಮುಂದೆ ನೋಡ್ರಿ, ಮುಳುಗಲಿಲ್ಲ ತೇಲಲಿಲ್ಲ ಬಹಳ ನಾವೇ ಹೇ ವಿಭು. ಮುಳುಗಲಿಲ್ಲ ತೇಲಲಿಲ್ಲ ಬಾಳ ನಾವೇ ಹೇವು. ನಾವೇ ಅಂದ್ರೆ ಇಲ್ಲಿ ಹಡಗು ಅಂತ ಕರಿತೀವಿ, ದೋಣಿ ಅಂತ ಕರಿತೀವಿ, ನೀರಿನ ಮೇಲೆ ಬಳಸುವಂತ ಒಂದು ಸಾಧನ ಅಂತ ಹೇಳಿದ್ವಲ್ಲ ಮೊದಲೇ ಪದಗಳ ಅರ್ಥದಲ್ಲಿ. ಅಂದ್ರ ನಮ್ಮ ಜೀವನ ಹೆಂಗಾಗ್ಬಿಟ್ಟತಿ, ಹಡಗಿನ ತರ ಆಗ್ಬಿಟ್ಟತಿ, ದೋಣಿ ತರ ಆಗ್ಬಿಟ್ಟತಿ. ಇದು ಸಂಪೂರ್ಣವಾಗಿ ಮುಳುಗ್ತಾನೋ ಇಲ್ಲ, ತೇಲ್ತಾನೋ ಇಲ್ಲ ನಮ್ಮ ಜೀವನ. ಅಂದ್ರೆ ಬಿರುಗಾಳಿಗೆ ಸಿಕ್ಕಂತಹ ಹಡಗು ಹೆಂಗೆ ಸಮುದ್ರ ಮಧ್ಯದಲ್ಲಿ ಹೆಂಗ್ ಹೊಯ್ದಾಡ್ತಿರತ್ತಲ್ಲ, ಅಂದ್ರೆ ಈ ಕಡೆ ಪೂರ್ತಿ ನಡುಕ ಸ್ಟಾರ್ಟ್ ಬಿಟ್ಟಿರತ್ರಿ. ಯಾಕಂದ್ರ ಅದು ಬಿರುಗಾಳಿಗೆ ಸಿಕ್ತಂದ್ರ ಪೂರ್ತಿ ಮುಳುಗಾಕು ಸಾಧ್ಯ ಆಗ್ತಿರಲ್ಲ, ಮುಂದೆ ಹೋಗ್ತಾ ಇರಲ್ಲ. ಹಂಗಾಗ್ಬಿಟ್ಟೈತಿ ನಮ್ ಬಿರುಗಾಳಿ ಸಿಕ್ಕಂಗ ನಮ್ ಜೀವನ ಆಗ್ಬಿಟ್ಟೈತಿ ಅಂತ ಹೇಳ್ತಾರ. ಏಳಲೇಕೆ ಬೀಳಲೇಕೆ ಬಾಳಲೇಕೆ ಈ ತೆರ. ಏಳಲೇಕೆ ಬೀಳಲೇಕೆ ಬಾಳಲೇಕೆ ಈ ತೆರ. ತೆರ ಅಂದ್ರೆ ಒಂದು ರೀತಿ, ನಾವು ಬದುಕುವಂತ ರೀತಿ, ನಮ್ಮ ಜೀವನದ ರೀತಿ ಹೆಂಗೈತಿ, ಪೂರ್ತಿ ಏಳ್ತಾನು ಇಲ್ಲ, ಕೆಳಗಡೆ ಬೀಳ್ತಾನಿಲ್ಲ, ಉತ್ತುಂಗಕ ಸ್ಥಾನಕ್ಕೂ ಹೋಗ್ತಾ ಇಲ್ಲ, ಕೆಳಮಟ್ಟದ ಸ್ಥಾನಕ್ಕೂ ಬರ್ತಾ ಇಲ್ಲ. ನಮ್ಮ ಬಹಳ ಜೀವನ, ನಮ್ಮ ಬಹಳ ಏನದ ಜೀವನದ ಬಂಡಿ ಏನಾಗತೈತಿ, ನಮ್ಮ ಬದುಕಿನ ಬಂಡಿ ಏನಾಗತೈತಪ್ಪ ಅಂದ್ರ ಉತ್ತುಂಗದ ಸ್ಥಾನಕ್ಕೇನು ಹೋಗ್ತಾ ಇಲ್ಲ, ಕೆಳಮಟ್ಟದ ಸ್ಥಾನಕ್ಕೂ ಬರ್ತಾ ಇಲ್ಲ. ನಾವು ಬದುಕುವ ರೀತಿ ಏನಾಗ್ಬಿಟ್ಟತಿ, ಮಧ್ಯಮದಲ್ಲಿ ಸಿಕ್ಕಾಕೊಂಡ್ಬಿಟ್ಟೈತಿ. ಹಿಂಗಾಗಿ ಅದು ಹೊಯ್ದಾಡಕತ್ತತಿ
ಅಂತ ದೇವರಿಗೆ ಹೇಳಕತ್ತಾರ. ಗೊಳ ಮೊಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ. ಗೊಳ ಮೊಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ. ನೋಡ್ರಿ, ಗೊಳ ಮೊಟ್ಟೆ ಇಟ್ಟು ಅಂತಂದ್ರ ಒಂದು ಮೊಟ್ಟೆ ಇಡುವಂತ ಒಂದು ಪಕ್ಷಿ ಆಗಿರ್ಬೋದು ಅಥವಾ ಒಂದು ಪ್ರಾಣಿ ಆಗಿರ್ಬೋದು. ಆ ಪಕ್ಷಿ ಅಥವಾ ಪ್ರಾಣಿ ಮೊಟ್ಟೆ ಇಟ್ಟು ಇಟ್ಟು ಅದಕ್ಕೆ ಏನಾಗ್ಬಿಟ್ಟಿರತ್ತ, ಬೇಜಾರಾಗ್ಬಿಟ್ಟಿರತ್ತ, ಅಂದ್ರೆ ಬೇಸರ ಆಗ್ಬಿಟ್ಟಿರತ್ತ ಅದಕ್ಕ. ಹಂಗ ನಮ್ಮ ಬದುಕಿನ ರೀತಿ, ನಮ್ಮ ಜೀವನದ ರೀತಿ ಏನಾಗ್ಬಿಟ್ಟೈತಿ, ಹಂಗ ಆಗ್ಬಿಟ್ಟೈತಿ. ಅಂದ್ರೆ ಅದಕ್ಕೆ ಸಾಕಷ್ಟು ನಮ್ಮ ಜೀವನ ಒಂದೇ ತರ ಇದ್ದು 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 ಏನಾಗ್ಬಿಟ್ಟೈತಿ, ಅದು ಬಹಳ ಅಂದ್ರೆ ಬಹಳ ಬೇಜಾರಾಗ್ಬಿಟ್ಟೈತಿ. ಆ ಪಕ್ಷಿಗೆ ನಮ್ಗೆ ಏನ್ ವ್ಯತ್ಯಾಸ ಕಾಣುವತ್ತು, ಹಂಗ ಆಗ್ಬಿಟ್ಟೈತಿ ನಮ್ ಜೀವನ ಅಂತ ಹೇಳಕತ್ತಾರ. ಮುಂದೆ ನೋಡ್ರಿ, ಇರವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ. ನೋಡ್ರಿ ಹೆಂಗೆ ಬೇಡ್ಕೊಳ್ತಾರಪ್ಪ ಅಂದ್ರೆ, ಇರುವಿಗೆ ಹೆಂಗ್ ಒಂದು ಗುರಿ ಐತಲ್ಲ, ಹಂಗ ನನಗೂ ಒಂದು ಗುರಿ ಕೊಡು, ನನಗೂ ಒಂದು ಜೀವನದಲ್ಲಿ ಸಾಧಿಸುವಂತಹ ಒಂದು ಅವಕಾಶವನ್ನ ಮಾಡಿಕೊಡು. ನನ್ನ ಸಾಧನೆಯಿಂದ ನಾ ಪ್ರಯತ್ನ ಪಟ್ರ ಆ ಸಾಧನೆಯನ್ನು ಸಾಧಿಸಿದ್ರೆ ನನ್ನ ಜೀವನದಲ್ಲಿ ನಾನು ಉತ್ತುಂಗದ ಸ್ಥಾನಕ್ಕೆ ಹೋಗ್ತೀನಿ, ನಾನು 4 ಜನರಿಗೆ ಸಹಾಯವನ್ನ ಮಾಡ್ತೀನಿ. ಇರುವಿಗೆ ಹೆಂಗ್ ಒಂದು ಗುರಿ ಐತಲ್ಲ, ಆ ರೀತಿ ನನಗೂ ಒಂದು ಗುರಿಯನ್ನ ಕೊಡು ಅಂತ ಇಲ್ಲಿ ಕವಿಗಳು ವ್ಯಕ್ತಪಡಿಸ್ತಾರ. ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರ. ಒಂದು ಸಣ್ಣ ಇರುವಿಗೂ ಒಂದು ಗುರಿ ಐತಿ, ಹಂಗ ನನಗೂ ಒಂದು ಗುರಿ ಇರಬೇಕು, ಅವಾಗ ಮಾತ್ರ ನನ್ನ ಜೀವನದಲ್ಲಿ ಸಾಧನೆ ಮಾಡಕ ಸಾಧ್ಯ ಅಂತ ಹೇಳ್ತಾರ. ಮುಂದೆ ನೋಡ್ರಿ, ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳುವೆ. ಆಗ ಮಾತ್ರ ನನ್ನ ಬದುಕಿಗೆ ಒಂದು ಅರ್ಥ ಬರ್ತೈತಿ. ನನ್ನ ಜೀವನದಲ್ಲಿ ಏನಾದ್ರೂ ಸಾಧನೆಯನ್ನ ಮಾಡಿದ್ರ ನನ್ನ ಜೀವನ ಏನಾಗ್ತೈತಿ, ಒಂದು ಉನ್ನತ ಮಟ್ಟಕ್ಕೆ ಹೋಗ್ತೈತಿ. ಅವಾಗ ನಾನು ಯಾವಾಗ್ಲೂ ನಿನ್ನನ್ನ ಪ್ರಾರ್ಥನೆ ಮಾಡ್ತೇನೆ, ಯಾವಾಗೂ ನಿನಗ್ ನಾ ಬೇಡಿಕೊಳ್ತೇನೆ, ನನ್ನ ಜೀವನಕ್ಕೆ ಒಂದು ಅರ್ಥವನ್ನು ಕಲ್ಪಿಸ್ಕೊಟ್ಪ ದೇವ್ರೆ, ಹೇ ಪ್ರಭು ಅಂತ ಹೇಳಿ ನಾನು ನಿನ್ನ ವಿಧ ವಿಧವಾಗಿ ಹೇ ಪ್ರಭು ಹೇಗು ಅಂತ ವಿಧ ವಿಧವಾಗಿ ನಾನು ನಿನ್ನಲ್ಲಿ ಬೇಡಿಕೊಳ್ತೇನೆ ಅಂತ ಕವಿಗಳು ವ್ಯಕ್ತಪಡಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದಾರಪ್ಪ ಅಂದ್ರ, ಉರಿಯಲಿಲ್ಲ ಹಾರಲಿಲ್ಲ ಬಾಳ ಹಣತೆ ಹೇ ಪ್ರಭು, ಬತ್ತಲಿಲ್ಲ ತುಂಬಲಿಲ್ಲ ಬಾಳ ವರತೆ ಹೇ ವಿಭು, ಅರಳಲಿಲ್ಲ ಉರಳಲಿಲ್ಲ ಬಾಳ ಹೂವು ಹೇ ಪ್ರಭು, ಮುಳುಗಲಿಲ್ಲ ತೇಲಲಿಲ್ಲ ಬಾಳ ನಾವೇ ಹೇ ವಿಭು, ಏಳಲೇಕೆ ಬೀಳಲೇಕೆ ಬಾಳಲೇಕೆ ಈ ತೆರ, ಗೊಳ ಮೊಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ. ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ, ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳುವೆ. ನೋಡಿ ಎಷ್ಟು ಸೊಗಸಾಗಿ ಅದ್ಭುತವಾಗಿ ಹೇಳಿದಾರಪ್ಪ ಅಂದ್ರ, ನಮ್ಮ ಜೀವನ ಯಾವಾಗೂ ನಿಂತು ನೀರಾಗಬಾರ್ದು, ಹರಿಯುತ್ತಿರುವಂತಹ ನೀರಾಗಬೇಕು. ನಮ್ಮ ಜೀವನದಲ್ಲಿ ನಾವು ಏನಾದ್ರೂ ಸಾಧನೆಯನ್ನ ಮಾಡ್ಲೇಬೇಕು. ಮನುಷ್ಯ ಹುಟ್ಟುವುದು ಸಹಜ, ಸಾಯುವುದು ಸಹಜನೇ. ಅದು ವಿಧಿ ಲಿಖಿತ, ವಿಧಿ ನಿಯಮ, ಅದನ್ನ ತಪ್ಪಿಸ್ಲಿಕ್ಕೆ ಯಾರೂ ಸಾಧ್ಯವಿಲ್ಲ. ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ಮಧ್ಯವಾಗಿ ಏನಿರ್ತೇವಲ್ಲ, ಅವಾಗ ನಮ್ಮ ಜೀವನದಲ್ಲಿ ನಾವು ಏನಾದ್ರೂ ಸಾಧನೆಯನ್ನ ಮಾಡ್ಬೇಕು, ಅವಾಗ ನಮ್ಮ ಬದುಕಿಗೆ ಒಂದು ಅರ್ಥ ಬರ್ತತಿ. ನಾವು ಸಾಧಿಸ್ಲೇಬೇಕು ಅಂತ ನೋಡ್ರಿ. ಹಿಂದೆ ಗುರಿ ಇರ್ಬೇಕಂತ್ರಿ, ಮುಂದ ಗುರಿ ಇರ್ಬೇಕಂತ. ನೋಡ್ರಿ ಎಷ್ಟ್ ಚೆನ್ನಾಗಿ ಹೇಳ್ತಾರ. ಅವಾಗ ನಮ್ ಸಾಧನೆ ಏನಾಕೇತಿ, ನಾವು ಸಾಧಿಸ್ಬೋದು. ಸಾಧನೆ ಅನ್ನೋದು ನಮ್ಮ ಒಂದು ಮೆಟ್ಟಿಲನ್ನ ನಮ್ಗಾಗತ್ತ. ನಾವು ಪ್ರಯತ್ನವನ್ನ ಮಾಡ್ತಾ ಇರ್ಬೇಕು. ನಮ್ಮ ಬದುಕಿನ ನಮ್ಮ ಬಹಳ ರೀತಿಯಲ್ಲಿ ನಾವು ಪ್ರಯತ್ನವನ್ನ ಮಾಡ್ತಾ ಇರಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಏನನ್ನಾದ್ರೂ ಸಾಧಿಸ್ಲಿಕ್ಕೆ ಸಹಾಯ ಆಕೇತಿ, ಒಳ್ಳೇದಾಕೇತಿ. ನಮ್ಮ ಜೀವನ ಒಂದು ಸುಗಮ ರೀತಿಯಲ್ಲಿ ಬರ್ತತಿ, ಉನ್ನತ ಹಾದಿಯಲ್ಲಿ ಇರತ್ತ ಅಂತ ಹೇಳ್ತಾರ. ಎಷ್ಟ್ ಚೆನ್ನಾಗಿ ಹೇಳಿದಾರ ನೋಡ್ರಿ ಕವಿಗಳಲ್ಲಿ. ತುಂಬಾ ಚೆನ್ನಾಗಿ ಮೊದಲು ಏನ್ ಮಾಡ್ತಾನ, ಕವಿಗಳಲ್ಲಿ ದೀಪಕ್ ಹೋಲಿಸ್ತಾರ. ಆಮೇಲೆ ಹೊರತೆ ಅಂದ್ರೆ ನೀರು ಜಿನುಗುವ ತಗ್ಗಿ ಹೋಲಿಸಿ ಹೇಳ್ತಾರ, ಒಂದು ಹೂವಿಗೆ ಹೋಲಿಸಿ ಹೇಳ್ತಾರ, ಒಂದು ಹಡಗಿಗೆ ಹೋಲಿಸಿ ಹೇಳ್ತಾರ. ನಮ್ಮ ಬಹಳ ಯಾವ ರೀತಿ ಉತ್ತುಂಗ ಐತೋ, ಒಂದ್ ಕೆಳಮಟ್ಟದಾಗ ಐತೆ ಅನ್ನೋದು ಹೇಳ್ತಾರ. ಒಂದ್ ಪಕ್ಷಿಗೆ ಹೋಲಿಸಿ ಹೇಳ್ತಾರ. ಇರುವಿಗೂ ಒಂದ್ ಗುರಿ ಐತಿ, ಅದೇ ರೀತಿ ನನಗೂ ಒಂದು ಗುರಿ ಬೇಕು ಅಂತ ಹೇಳ್ತಾರ. ನಮ್ ಬದುಕು ಅವಾಗ ಸದೃಢವಾಗ್ತತಿ, ಸುಗಮವಾಗಿ ಆಗ್ತೈತೆ ಅಂತ ಹೇಳ್ತಾರ. ಮಕ್ಕಳೇ, ನಾನ್ ಹೇಳೋದಿಷ್ಟೇ, ನಮ್ ಜೀವನದಲ್ಲಿ ಏನಾದ್ರೂ ಒಂದು ಸಾಧಿಸ್ಬೇಕು. ನಾವು ಹುಟ್ಟಿದವು ಅಂತಂದ್ರ ಅದೇನಾದ್ರೂ ಸಾಧನೆ ಮಾಡಿ ಸಾಯ್ಬೇಕು ಅನ್ನೋದು. ಹೇಳ್ತಾರ ನೋಡ್ರಿ, ಹುಟ್ಟು ದರಿದ್ರವಾದರೇನು, ಬದುಕು ಚರಿತ್ರೆಯಾಗಬೇಕು. ಇತಿಹಾಸದ ಪುಟಗಳಲ್ಲಿ ನಮ್ದು ಏನಾದ್ರೂ ಒಂದು ಹೆಸರು ಇರಬೇಕು ಅನ್ನೋದೇ ನಮ್ಮ ಆಶಯ. ಹಿಂಗೆ ನಾವು ಇರೋವರೆಗೂ ಏನಾಗ್ಬೇಕು, ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ಬೇಕೆಂಬುದೇ ಈ ಪದ್ಯದ ಆಶಯ ಆಗೈತಿ. ನಾವು ಕೂಡ ನಮ್ಮ ಜೀವನದಲ್ಲಿ ಇರುವವರೆಗೂ ಏನಾದ್ರೂ ಒಂದು ಸಾಧನೆ ಮಾಡ್ತಾರೆ ಏನನ್ನ ಪ್ರಯತ್ನ ಆದ್ರೂ ಪಡೋಣ ಅಂತೇಳಿ ಹೇಳಕ್ ಇಷ್ಟಪಡ್ತೀವಿ. ಮಕ್ಕಳು, ಇದ್ರಲ್ಲಿ ಏನಾದ್ರೂ ನಿಮಗೆ ತಿಳಿಲಿಲ್ಲಪ್ಪ ಅಂದ್ರ, ಏನಾದ್ರೂ ನಿಮಗೆ ಸಂದೇಹವಿದ್ರೆ, ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ, ಇನ್ನೊಮ್ಮೆ ಹೇಳ್ತೇನೆ. ಹೇಳುವಂತಹ ಪದದಲ್ಲಿ ಏನಾದ್ರೂ ತಪ್ಪು ತಡೆಗಳಾದ್ರೆ ದಯಮಾಡಿ ಕ್ಷಮಿಸ್ರಿ. ಥ್ಯಾಂಕ್ ಯು, ಧನ್ಯವಾದಗಳು.